ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 25 ಭಾನುವಾರ. ನಾಳೆಯಿಂದ 68 ವರ್ಷ 7 ರಾಶಿಯವರಿಗೆ ರಾಜರಂತೆ ಜೀವನ ಮುಟ್ಟೋ ಅದೆಲ್ಲ ದೊಡ್ಡ ದುಡ್ಡು ಸಿಗುತ್ತೆ. ಇದು ಯಾವ ಯಾವ ರಾಶಿಯವರಿಗೆ ಸಿಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದು ಮರೆಯಬೇಡಿ ಫ್ರೆಂಡ್ಸ್. ನಾಳೆ ಜನವರಿ 25 ಭಾನುವಾರ. ನಾಳೆಯಿಂದ 68 ವರ್ಷ 7 ರಾಶಿಯವರಿಗೆ ರಾಜ್ಯದಂತೆ ಜೀವನ ಮುಟ್ಟಿದ್ದೆಲ್ಲ ದುಡ್ಡೇ ದುಡ್ಡು. ಸೂರ್ಯದೇವನ ಕೃಪಾ ಆಶೀರ್ವಾದದಿಂದ ಇವರ ಜೀವನ ತುಂಬ ಚೆನ್ನಾಗಿರುತ್ತೆ. ನೆಮ್ಮದಿಯ ಬದುಕನ್ನು ನೀಡುತ್ತಾ ಈ ರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜ್ಞಾನ ವಿಜ್ಞಾನ ವಿಷಯದಲ್ಲಿ ಈ ರಾಶಿಯವರು ಯಶಸ್ಸನ್ನು ಕಂಡುಕೊಳ್ತಾರೆ. ಆರ್ಥಿಕ ಲಾಭದ ಅವಕಾಶಗಳು ಇದ್ದಕ್ಕಿದ್ದಂತೆ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ. ಸ್ನೇಹಿತರು ಮತ್ತು ಸಂಬಂಧಿಕರೊಟ್ಟಿಗೆ ಕುಟುಂಬದಲ್ಲಿ ಸೌಹಾರ್ದವಾಗಿ ಇರ್ತಾರೆ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಆರೋಗ್ಯ ಸಾಮಾನ್ಯವಾಗಿರುತ್ತೆ. ಮಾನಸಿಕ ಶಕ್ತಿ ಹೆಚ್ಚಾಗಲಿದ್ದು ಪ್ರೀತಿಯ ವಿಷಯದಲ್ಲಿ ಜೀವನವು ಸಮತೋಲನ ಮತ್ತು ಉತ್ಸಾಹವನ್ನು ಕಂಡಿರುತ್ತೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಗೌರವ ಹೆಚ್ಚಾಗಲಿದೆ. ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ. ಲಾಭದ ಹೊಸ ಮೂಲಗಳು ನಿಮ್ಮ ಕಣ್ಣ ಮುಂದೆ ಬರಲಿದೆ. ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ. ಇನ್ನು ಕುಟುಂಬ ಸಂಬಂಧಗಳು ಸೌಹಾರ್ದವಾಗಿರುತ್ತೆ. ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಉದ್ಭವ ಆಗುತ್ತೆ. ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆರೋಗ್ಯ ಸಾಮಾನ್ಯವಾಗಿರುವುದರ ಜೊತೆ ಮಾನಸಿಕ ಸಮತೋಲನವನ್ನ ಕಾಪಾಡ್ಕೊಳ್ತೀರಾ. ಸಮಯ ನಿಮಗೆ ಶಿಕ್ಷಣ ಮತ್ತು ಪ್ರಯಾಣಗಳಿಗೆ ಅನುಕೂಲವಾಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಸ್ಥಿತಿಯನ್ನು ನೀವು ಬಲಗೊಳಿಸ್ಕೋತೀರಾ. ಪ್ರೀತಿ ಮತ್ತು ಕುಟುಂಬದ ಸಂಬಂಧದಲ್ಲಿ ಸಂತೋಷದಿಂದ ಕೂಡಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಯೋಜನೆಗಳು ಹೊಸ ಹೊಸ ಹೂಡಿಕೆಗಳಿಂದ ಲಾಭದಾಯಕವಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ವಿದೇಶಕ್ಕೆ ಹೋಗುವ ಸನ್ನಿವೇಶ ಉಂಟಾಗಲಿದ್ದು ಅದು ಬಹುದಿನದ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತವೆ. ಆಗದಿದ್ದವರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆಗೋ ಯೋಗ ಇದೆ. ಮಕ್ಕಳಿಲ್ಲ ಅಂದವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಹೊಸ ಅತಿಥಿ ಬರುವ ಆಗಮನ ಆಗುವ ಸಾಧ್ಯತೆ ಇದೆ. ಹೂಡಿಕೆ ಮತ್ತೆ ಎಲ್ಲಾ ನಿರ್ಧಾರಗಳನ್ನ ತಗೊಳ್ಳೋಕೆ ಇದು ಅತ್ಯುತ್ತಮ ಸಮಯವಾಗಿದ್ದು ಆರ್ಥಿಕ ಲಾಭ ಮತ್ತೆ ಅದೃಷ್ಟವನ್ನು ನೀವು ಕಂಡುಕೊಳ್ತೀರಾ. ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಅವಕಾಶ ಮತ್ತೆ ಪ್ರಗತಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನೇ ಬದಲಾಯಿಸುತ್ತೆ ಅಂತ ಹೇಳ್ಬಹುದು. ಜೊತೆಗೆ ಹೂಡಿಕೆಗಳು ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳು ಅದನ್ನೆಲ್ಲ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಇರುವ ಪ್ರತಿ ಕ್ಷಣವನ್ನು ಅದ್ಭುತವಾಗಿ ಕಳೆಯೋ ರೀತಿ ಮಾಡುತ್ತೆ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಆ ರಾಶಿಗಳು ಯಾವುದು ಅಂದ್ರೆ ಮಿಥುನ ರಾಶಿ, ಸಿಂಹ ರಾಶಿ, ಕಟಕ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ಧನುರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲ ಅಂದ್ರೂ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.